ಎಲ್ರಿಗೂ ನಮಸ್ಕಾರ. ಪಾರ್ಟ್ 1ನಲ್ಲಿ ಈ ಡಕ್ ಹೇಗೆ ಮಾಡೋದು ಅಂತ ನೋಡಿದ್ವಿ. ಇನ್ನು ಈ ಡಕ್ನ ಎಗ್ ಶೆಲ್ ಹೇಗೆ ಮಾಡೋದು ಅಂತ ನೋಡೋಣ. ಈ ಎಗ್ ಶೆಲ್ ಮಾಡೋಕ್ಕೆ ಒಂದು ವೈಟ್ ಕಲರ್ ಉಲ್ಲನ್ ಮಾತ್ರ ಸಾಕು. ಇನ್ನು ಈ ವೈಟ್ ಕಲರ್ ಉಲ್ಲನ್ ತಗೊಂಡು ಒಂದು ನಾಟ್ ಹಾಕಿ, ಈ ಥರ ನೋಡಿ. ಒಂದು ನಾಟ್ ಹಾಕಿ ಅಲ್ಲಿ ನಾಲ್ಕು ಚೈನ್ ಬರಬೇಕು. 1 2 3 4 ಚೈನ್ ಆಯಿತು. ಆಮೇಲೆ ಫಸ್ಟ್ ಚೈನಿಗೆ ಉಲ್ಲನ್ ಹಾಕಿ ಅಲ್ಲಿ ತೆಗಿಲಿಕ್ಕಿಲ್ಲ. ನಾವೆಂತ ಸ್ಲಿಪ್ ಸ್ಟಿಚ್ ಮಾಡಬೇಕು. ಈ ಥರ ನೋಡಿ, ಸ್ಲಿಪ್ ಸ್ಟಿಚ್ ಮಾಡಿ ಅಲ್ಲಿ 4 ಚೈನ್ನ ನಡುವಲ್ಲಿ ಸೂಜಿಯನ್ನು ಹಾಕಿ ನಾವು ಡಕ್ ಮಾಡುವಾಗ ಮಾಡಿದ್ವಲ್ಲ ಅದೇ ಥರ ಸ್ಟಿಚ್ ಹಾಕಬೇಕು. 1 2 3 ಎಷ್ಟು 6 ಸ್ಟಿಚ್ ಮಾಡಬೇಕು. ಈಗ 3 ಆಯಿತು, 4 5 ಇಂದು ಲಾಸ್ಟ್ ಒನ್ 6 ಸ್ಟಿಚ್ ಮಾಡಿ ಆಯಿತು. ಕಂಪ್ಲೀಟ್ ಆಯಿತು ಇದು. ಇನ್ನು ನೋಡಿ, ಅದನ್ನು ಇಲ್ಲಿ ನಾವು ಈ ಡಕ್ ಮಾಡೋದು ಅಂದರೆ ಪಾರ್ಟ್ 1ನಲ್ಲಿ ಯಾವ ಥರ ಮಾಡಿದ್ದೇವೋ ಅಲ್ಲಿ ಮೇಲೆ ಈ ಭಾಗ ನೋಡಿ, ಇಲ್ಲಿ ಮೇಲ್ಭಾಗ ಉಂಟಲ್ಲ ಅದು ಯಾವ ಥರ ಮಾಡಿದ್ವು ಅಂದರೆ 36 ಸ್ಟಿಚ್ ಥರ ಮಾಡಿದ್ವಿ. ಅದೇ ಥರ ಇಲ್ಲಿ ಕಂಟಿನ್ಯೂ ಮಾಡಬೇಕು, 36 ಸ್ಟಿಚ್ ಥರ. ಅದನ್ನು ಅಲ್ಲಿ ವೈಟ್ ನೂಲನ್ನು ಕಂಪ್ಲೀಟ್ ಮಾಡೋಕ್ಕೆ ನೀವು ಪಾರ್ಟ್ 1 ಖಂಡಿತವಾಗಿ ನೋಡಲೇಬೇಕು. ಯಾಕಂದರೆ ಅದು ಗೊತ್ತಾಗುತ್ತೆ ಯಾವ ಥರ ಮಾಡೋದು ಅಂತ. ಸೇಮ್ ಅದೇ ಥರ 36 ಸ್ಟಿಚ್ ಬರುವ ತನಕ ಮಾಡಬೇಕು. 36 ನೋಡಿ, ಈ ಥರ ಬರುತ್ತೆ. ಈ ಸ್ಟಿಚ್ ಹೇಗೆ ಮಾಡೋದು ಅಂತ ಪಾರ್ಟ್ 1ನಲ್ಲಿ ಇದೆ. ಸೇಮ್ ಅದೇ ಥರ 36 ಸ್ಟಿಚ್. ಅದು ಕಂಪ್ಲೀಟ್ ಆಯಿತು. ಇಷ್ಟು 36 ಸ್ಟಿಚ್ ಆದ ನಂತರ ನಾವು ಪುನಃ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಇನ್ಕ್ರೀಸ್ 36 ಇದ್ದದ್ದು 42ಗೆ ಇನ್ಕ್ರೀಸ್ ಮಾಡಬೇಕು. ಸೊ ಒಂದು ಸ್ಟಿಚ್ ಹಾಕಿ ಪಿನ್ ಹಾಕಿ, ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಗೊತ್ತಾಗೋಕೆ. ಪುನಃ ಒಂದು ಸ್ಟಿಚ್ ಕಂಪ್ಲೀಟ್ ಆಯಿತು. ಇವಾಗ ಪುನಃ ಒಂದು ಸ್ಟಿಚ್. ಇವಾಗ ಅಲ್ಲಿ 36 ಸ್ಟಿಚ್ ಉಂಟು. 36 ಸ್ಟಿಚ್ ಇದ್ದದ್ದು 42 ಸ್ಟಿಚ್ಚಿಗೆ ಇನ್ಕ್ರೀಸ್ ಮಾಡೋಕೆ. ಸೊ ಎಷ್ಟಾಯ್ತು ಇವಾಗ? 3 ಆಯಿತು, 4 1 2 3 4 5 ಆಯಿತು. 5 ಸ್ಟಿಚ್ ಆಯಿತು. ಇನ್ನು 6ನೇ ಸ್ಟಿಚ್ಚಿಗೆ ನಾವು 2 ಸ್ಟಿಚ್ ಹಾಕಬೇಕು. 1 2 ಅದೇ ಥರ ಕಂಟಿನ್ಯೂ ಮಾಡಬೇಕು. 5 ಸಿಂಗಲ್ ಸ್ಟಿಚ್, ಆಮೇಲೆ 6ನೇ ಸ್ಟಿಚ್ಚಲ್ಲಿ 2 ಸ್ಟಿಚ್. ಅದು ಕಂಪ್ಲೀಟ್ ಮಾಡಬೇಕು. ಅಲ್ಲಿ ತನಕ ಕಂಪ್ಲೀಟ್ ಮಾಡಿ ಆದ ನಂತರ ನಾವು ಅದನ್ನೇ 42 ಸ್ಟಿಚ್ಚಿನ ನಂತರ ಇನ್ಕ್ರೀಸ್ ಮಾಡಲಿಕ್ಕಿಲ್ಲ. 5 ರೌಂಡ್ ತಗೊಂಡು ಬರಬೇಕು. 4 ರೌಂಡ್ ಅದೇ ಥರ ಕಂಪ್ಲೀಟ್ ಮಾಡಬೇಕು. 42 ಸ್ಟಿಚ್ ಆದ ನಂತರ ಇನ್ಕ್ರೀಸ್ ಮಾಡಲಿಕ್ಕೆ ಇಲ್ಲ. 42 ಸ್ಟಿಚ್ ಬಂದ ನಂತರ ಅದೇ 42 ಸ್ಟಿಚ್ 5 ರೌಂಡ್ ತಗೊಂಡು ಬರಬೇಕು. ನೆಕ್ಸ್ಟ್ ಇದು ಕಂಪ್ಲೀಟ್ ಆಯಿತು. ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕಬೇಕು, ತೆಗಿಲಿಕ್ಕಿಲ್ಲ. ಸ್ಲಿಪ್ ಸ್ಟಿಚ್ ಈ ಥರ ನೋಡಿ, ಸ್ಲಿಪ್ ಸ್ಟಿಚ್ ಆಯಿತು.
ನೆಕ್ಸ್ಟ್ ಉಲ್ಲನ್ನು ಕಟ್ ಮಾಡಿ. ಅಲ್ಲೊಂದು ನಾಟ್ ಬರುತ್ತೆ, ಉಲ್ಲನ್ ಎಳೆಯುವಾಗ ನಾಟ್ ಬರುತ್ತೆ. ಇದಾಯಿತು. ಇದು ಡಕ್ನ ಕೆಳಭಾಗಕ್ಕೆ ಆಗುತ್ತೆ ಈ ಥರ. ನೆಕ್ಸ್ಟ್ ಅದರ ಮೇಲ್ಭಾಗ ಮಾಡೋದು ಹೇಗೆ ಅಂತ ನೋಡುವ. ಇದರಲ್ಲಿ ಕೂಡ ಫಸ್ಟಿಗೆ ಒಂದು ನಾಟ್ ಹಾಕಿ ಸೂಜಿ ಹಿಡ್ಕೊಂಡು 4 ಚೈನ್, ನಾವು ನಾರ್ಮಲಾಗಿ ಹೇಗೆ ಮಾಡ್ತಿದ್ವಿ ಅದೇ ಥರ 4 ಆಯಿತು. ಇನ್ನು ಪುನಃ ಅಲ್ಲಿ ಸ್ಲಿಪ್ ಸ್ಟಿಚ್ ಹೀಗೆ. ಆಮೇಲೆ ಅಲ್ಲಿ 6 ಹಾಕಿ ನಂತರ 12 ಅಂದರೆ 2 ಇನ್ಕ್ರೀಸ್ ಮಾಡಬೇಕು. 2 ಆಗಿ 18 ಸ್ಟಿಚ್ ತನಕ ಮಾಡಿ. 18 ಸ್ಟಿಚ್ ಅಂದರೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಪಾರ್ಟ್ 1 ತೋರಿಸಿದ್ವಿ. ಮತ್ತು ಈಗ ಕೆಳಭಾಗ ಮಾಡಿದ್ವಲ್ಲ, ಅಲ್ಲಿ ಕೂಡ 18 ಸ್ಟಿಚ್ ಆಯಿತು. ಇನ್ನು 18 ಸ್ಟಿಚ್ ಆಗಿ ನೆಕ್ಸ್ಟ್ ಇನ್ಕ್ರೀಸ್ ಮಾಡಲಿಕ್ಕೆ ಇಲ್ಲ. 18 ಸ್ಟಿಚ್ ಆಯಿತು. ಇಲ್ಲಿ 18 ಸ್ಟಿಚ್ ಆಗಿ ಪುನಃ 18 ಸ್ಟಿಚ್ಚನ್ನೇ ಕಂಟಿನ್ಯೂ ಮಾಡಬೇಕು, ಇನ್ಕ್ರೀಸ್ ಮಾಡದೆ ಆ ಒಂದೊಂದು ಚೈನಲ್ಲಿ 18 ಸ್ಟಿಚ್ ಮಾಡಬೇಕು. ಒಂದು ರೌಂಡ್ ತೊಗೊಂಡು ಬನ್ನಿ. ಈಗ 18 ಸ್ಟಿಚ್ 2 ಸಲ 18 ಸ್ಟಿಚ್ 2 ರೌಂಡ್ ಆಯಿತು. ಫಸ್ಟಿಗೆ 6 ಆಯಿತು, ಆಮೇಲೆ 12 ಆಯಿತು, ನಂತರ 18 ಆಯಿತು, ಪುನಃ 18 ಸ್ಟಿಚ್ ಆಯಿತು. ಇನ್ನು ನೆಕ್ಸ್ಟ್ 18 ಇದ್ದದ್ದು 24ಗೆ ಇನ್ಕ್ರೀಸ್ ಮಾಡಬೇಕು. ನಾರ್ಮಲಾಗಿ ನಾವು ಆಗ ಹೇಗೆ ಮಾಡಿದ್ವೋ ಅದೇ ಥರ 1 2, ನೆಕ್ಸ್ಟ್ ಅಲ್ಲಿ 2 ಸ್ಟಿಚ್. ಫಸ್ಟಿಗೆ ಸಿಂಗಲ್ ಸ್ಟಿಚ್, ಸೆಕೆಂಡ್ ಚೈನಲ್ಲಿ ಸಿಂಗಲ್ ಸ್ಟಿಚ್, ಥರ್ಡ್ ಚೈನಲ್ಲಿ 2 ಸ್ಟಿಚ್. ಅದನ್ನು ಕಂಟಿನ್ಯೂ ಮಾಡಬೇಕು, ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ತನಕ ಕಂಟಿನ್ಯೂ ಮಾಡಬೇಕು. ಸೊ ಆಯಿತು. ಇನ್ನು ಪುನಃ 24 ಸ್ಟಿಚ್ ಉಂಟಲ್ವ ಇಲ್ಲಿ, ಅದನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಇಲ್ಲ. ನೆಕ್ಸ್ಟ್ ರೌಂಡಲ್ಲಿ ಇನ್ಕ್ರೀಸ್ ಮಾಡಲಿಕ್ಕೆ ಇಲ್ಲ. ಪುನಃ 24 ಸ್ಟಿಚ್ಚನ್ನೇ ಹಾಕಬೇಕು. ಒಂದೊಂದು ಚೈನಲ್ಲಿ ಒಂದೊಂದೇ ಸ್ಟಿಚ್ ಹಾಕ್ಕೊಂಡು ಬರಬೇಕು, ಇನ್ಕ್ರೀಸ್ ಮಾಡಲಿಕ್ಕಿಲ್ಲ. ಒಂದು 2 ಹಾಗೆ 24 ಸ್ಟಿಚ್, ಯಾಕಂದರೆ ಅಲ್ಲಿ 24 ಉಂಟಲ್ವ, ಅದೇ 24ಅನ್ನು ನಾವು ಕಂಟಿನ್ಯೂ ಮಾಡಿ 24 ಸ್ಟಿಚ್ ಬರುತ್ತೆ. ಈ ಥರ ನೋಡಿ 2 ರೌಂಡ್ ಆಯಿತು 24 ಸ್ಟಿಚ್. ಇನ್ನು ನೆಕ್ಸ್ಟ್ 30 ಸ್ಟಿಚ್, 30ಗೆ ಇನ್ಕ್ರೀಸ್ ಮಾಡಬೇಕು. ಆವಾಗ ನಾವು ಇನ್ಕ್ರೀಸ್ ಮಾಡಲಿಲ್ಲ, ಇದು ಇನ್ಕ್ರೀಸ್ ಮಾಡಬೇಕು. ಇಲ್ಲಿ 24 ಇದ್ದದ್ದು 30ಗೆ ಇನ್ಕ್ರೀಸ್ ಮಾಡಬೇಕು. 1 2 3, ನೆಕ್ಸ್ಟ್ ಚೈನಲ್ಲಿ 2 ಸ್ಟಿಚ್, 1 2 ಅಂದರೆ 3 ಚೈನಲ್ಲಿ ಒಂದೊಂದು ಸ್ಟಿಚ್, ಅಂದರೆ ಸಿಂಗಲ್ ಸ್ಟಿಚ್, ಮತ್ತು 4ನೇ ಚೈನಿಗೆ 2 ಸ್ಟಿಚ್, ಅದನ್ನೇ ಕಂಟಿನ್ಯೂ ಮಾಡಬೇಕು. ಇಲ್ಲಿಗೆ 30 ಸ್ಟಿಚ್ ಆಯಿತು. ಇನ್ನು ನೆಕ್ಸ್ಟ್ ಇನ್ಕ್ರೀಸ್ ಮಾಡಲಿಕ್ಕೆ ಇಲ್ಲ, 30 ಸ್ಟಿಚ್ಚನ್ನೇ ಕಂಟಿನ್ಯೂ ಮಾಡಬೇಕು. 1 2, ಇಲ್ಲಿ ಇನ್ಕ್ರೀಸ್ ಇಲ್ಲ, 30 ಇದ್ದದ್ದು ಪುನಃ 30 ಸ್ಟಿಚ್ ಹಾಕಬೇಕು. ಅಂದರೆ 2 ರೌಂಡ್ 30 ಸ್ಟಿಚ್ ಆಗುತ್ತೆ, ಅಲ್ಲಿ ತನಕ ಮಾಡಬೇಕು. ಸೊ ಈಗ 2 ರೌಂಡ್ 30 ಸ್ಟಿಚ್ ಆಯಿತು. ಇನ್ನು ನೆಕ್ಸ್ಟ್ 30 ಇದ್ದದ್ದು 36ಗೆ ಇನ್ಕ್ರೀಸ್ ಮಾಡಲಿಕ್ಕೆ ಫಸ್ಟ್ ಒಂದು ಸ್ಟಿಚ್ ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಹಾಕಿ ಫಸ್ಟ್ ಒಂದು ಸ್ಟಿಚ್ ಆಯಿತು. ಸೆಕೆಂಡ್ ಒಂದು ಸ್ಟಿಚ್,
ಥರ್ಡ್ ಒಂದು ಸ್ಟಿಚ್, ಫೋರ್ತ್ ಕೂಡ ಒಂದು ಸ್ಟಿಚ್. ಇನ್ನು ನೆಕ್ಸ್ಟ್ ಎಷ್ಟು 1 2 3 4 ಆಯಿತು. ಇನ್ನು ನೆಕ್ಸ್ಟ್ ಸ್ಟಿಚ್ಚಲ್ಲಿ ನೆಕ್ಸ್ಟ್ ಚೈನಲ್ಲಿ 1 2 ಅಂದರೆ 4 ಸಿಂಗಲ್ ಸ್ಟಿಚ್ ಮತ್ತು ಫಿಫ್ತಿದಕ್ಕೆ 2 ಸ್ಟಿಚ್. ಅದೇ ಥರ ಕಂಟಿನ್ಯೂ ಮಾಡಬೇಕು. ಆಯಿತು. ಇವಾಗ ಎಷ್ಟು 36 ಸ್ಟಿಚ್ ಆಯಿತು. ಇನ್ನು ಅದೇ 36 ಸ್ಟಿಚ್ಚನ್ನೇ ಕಂಟಿನ್ಯೂ ಮಾಡಬೇಕು, ಇನ್ಕ್ರೀಸ್ ಮಾಡಲಿಕ್ಕೆ ಇಲ್ಲ. 36 ಸ್ಟಿಚ್ ಇದ್ದದ್ದು ಪುನಃ 36 ಸ್ಟಿಚ್ ಹಾಕಲೇಬೇಕು. ಅಂದರೆ 2 ರೌಂಡ್, 36 ಕೂಡ 2 ರೌಂಡ್ ಮಾಡಬೇಕು. 1 ರೌಂಡ್ ಆಲ್ರೆಡಿ ಆಯಿತು, ಇನ್ನು ಸೆಕೆಂಡ್ ರೌಂಡ್ ಅಲ್ಲಿ ತನಕ ಮಾಡಬೇಕು. ಓಕೆ, ಈಗ 2 ರೌಂಡ್ 36 ಸ್ಟಿಚ್ ಆಯಿತು. ಇನ್ನು ನೆಕ್ಸ್ಟ್ 42ಗೆ ಇನ್ಕ್ರೀಸ್ ಮಾಡಬೇಕು. 1 ಸ್ಟಾರ್ಟಿಂಗ್ ಪಾಯಿಂಟ್, 2 ಅಂದರೆ 36 ಇದ್ದದ್ದು 42ಗೆ ಇನ್ಕ್ರೀಸ್, 2 3 4 5 ಸಿಂಗಲ್ ಸ್ಟಿಚ್ ಹಾಕಿ 6ನೇ ಸ್ಟಿಚ್ಚಲ್ಲಿ 2 ಅಂದರೆ ನೆಕ್ಸ್ಟ್ ಸ್ಟಿಚ್ಚಲ್ಲಿ 2 ಸ್ಟಿಚ್ ಹಾಕಬೇಕು. 1 ಆವಾಗ ನಮಗೆ 36 ಸ್ಟಿಚ್ ಇದ್ದದ್ದು 42 ಸ್ಟಿಚ್ಚಿಗೆ ಇನ್ಕ್ರೀಸ್ ಆಗುತ್ತೆ. ಅದನ್ನೇ ಕಂಟಿನ್ಯೂ ಮಾಡಬೇಕು ಅಲ್ಲಿ ತನಕ. ಕಂಟಿನ್ಯೂ ಮಾಡಿ ಆದ ನಂತರ ಇನ್ನು ಯಾವುದೇ ಇನ್ಕ್ರೀಸ್ ಇಲ್ಲ. ಇನ್ನು ಡೈರೆಕ್ಟ್ ಸೇಮ್ ಅದೇ 42 ಸ್ಟಿಚ್ ನಾವು 5 ರೌಂಡ್ ತರಬೇಕು. ಫಸ್ಟ್ ಒಂದು ಸ್ಟಿಚ್ ಆಯಿತು, ಇದನ್ನು 5 ರೌಂಡ್ ತರಬೇಕು. 5 ಇನ್ನು ಇನ್ಕ್ರೀಸ್ ಇಲ್ಲ. 42 ಸ್ಟಿಚ್ 5 ರೌಂಡ್, 42ಗೆ ಎಂಡ್ ಆಯಿತು. ಇದು 5 ರೌಂಡ್ ತಗೊಂಡು ಬರಬೇಕು. ಸೊ 5 ರೌಂಡ್ ಆಗುವಾಗ ಈ ಥರ ಆಗಿರುತ್ತೆ. ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟ್ ಆ ಉಲ್ಲನನ್ನು ಸ್ವಲ್ಪ ನಮಗೆ ಅಲ್ಲಿ ಸ್ಟಿಚ್ ಹಾಕ್ಲಿಕ್ಕೆ ಇರುವ ಕಾರಣ ಅದು ಸ್ವಲ್ಪ ಉದ್ದ ಇಟ್ಟು ಕಟ್ ಮಾಡಿ, ಉಲ್ಲನ್ ಕಟ್ ಮಾಡಿ ಆ ತುದಿಯನ್ನು ಸೂಜಿಗೆ ಹಾಕಿದ ನಂತರ ನಾವು ಫಸ್ಟ್ ಮಾಡಿದ್ದ ಕೆಳಭಾಗದ ಎಗ್ನ ಶೆಲ್ ಇದೆಯಲ್ಲ, ಅದನ್ನು ಮತ್ತು ಇದನ್ನು ಜಾಯಿಂಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇಲ್ಲೊಂದು ಕಟ್ಟ ಹಾಕಬೇಕು. ಆ ಥರ ನೋಡಿ, ಅಲ್ಲಿ ಸರ್ಕಲ್ ಥರ ಇದೆಯಲ್ಲ ಅದರೊಳಗೆ ಹಾಕಿ ಅಲ್ಲೊಂದು ನಾಟ್ ಬರುತ್ತೆ ಈ ಥರ. ನೆಕ್ಸ್ಟ್ ನಾವು ಲಾಸ್ಟ್ ಅದರ ಭಾಗ ಮತ್ತು ಇದನ್ನು ಎರಡನ್ನು ನಾವು ಜಾಯಿಂಟ್ ಮಾಡಬೇಕು. ಫಸ್ಟಿಗೆ ಕೆಳಭಾಗಕ್ಕೆ ಹಾಕಿ ಒಂದು ಎಗ್ ಶೆಲ್ನ ಆ ಭಾಗಕ್ಕೆ ಹಾಕಿ, ಫಸ್ಟ್ ಮಾಡಿದ್ರ ಭಾಗಕ್ಕೆ ಹಾಕಿ ಸ್ಟಾರ್ಟಿಂಗಲ್ಲಿ ನಾವು ಎಲ್ಲಿ ಎಂಡ್ ಮಾಡಿದ್ವೋ ಅಲ್ಲಿಗೆ ಸೂಜಿಯನ್ನು ಹಾಕಿ ಅದರ ನಾವೀಗ ಮಾಡಿದ್ದ ಎಗ್ ಶೆಲ್ ಭಾಗ ಇದೆಲ್ಲ ಅಲ್ಲಿ ಚೈನ್ ಇದೆ, ಆ ಚೈನಿಗೆ ಹಾಕಬೇಕು. ಈ ಥರ ನೋಡಿ, ಕರೆಕ್ಟ್ ನೋಡಿ. ಪುನಃ ಆಚೆ ಭಾಗಕ್ಕೆ ಇದೇ ಥರ ನಾವು ಕಂಟಿನ್ಯೂ ಮಾಡಬೇಕು. ನೋಡಿ, ಕರೆಕ್ಟ್ ನೋಡಿ, ಅಲ್ಲಿ ಚೈನಿಗೆ ಹಾಕಬೇಕು ಮತ್ತು ಈಚೆ ಭಾಗದ ಚೈನಿಗೆ.
ನೋಡಿ, ಇದನ್ನೇ ಕಂಟಿನ್ಯೂ ಮಾಡಬೇಕು. ಫುಲ್ ಮಾಡಲಿಕ್ಕಿಲ್ಲ, ಫುಲ್ ಮಾಡೋಕ್ಕಿಲ್ಲ, ಎಷ್ಟು ಬೇಕೋ ಅಷ್ಟು, ಜಸ್ಟ್ ಅಟ್ಯಾಚ್ ಆಗೋಕೆ ಎರಡು ಕಂಟಿನ್ಯೂ ಮಾಡಿ. ಓಕೆ, ಇನ್ನು ಶೆಲ್ಲನ್ನು ಅಲ್ಲಿ ಪುನಃ ಒಂದು ಸ್ಟಿಚ್ ಹಾಕಿ ಶೆಲ್ಲನ್ನು ಉಲ್ಟಾ ಇಟ್ಕೊಂಡು ಒಳಭಾಗ, ಶೆಲ್ನ ಒಳಭಾಗದಲ್ಲಿ ಅಲ್ಲಿ ಒಂದು ಲೈನ್ ಥರ ಕಾಣುತ್ತೆ, ಅಲ್ಲಿ ಸೂಜಿಯನ್ನು ಹಾಕಿ ಈ ಥರ ನೋಡಿ, ಕರೆಕ್ಟ್ ನೋಡಿ, ಇದೇ ಥರ ಸ್ಟಿಚ್ ಅಲ್ಲಿ ಎಂಡ್ ತನಕ ಮಾಡಬೇಕು. ಕಂಪ್ಲೀಟ್ ಆಯಿತು. ಅಲ್ಲಿ ನಾಟ್ ಹಾಕಬೇಕು. ಇವಾಗ ಎರಡು ದಾರ ತಗೊಂಡು ಈ ಥರ ನಾರ್ಮಲ್ ನಾಟ್ ಹಾಕಿದ್ರೆ ಆಯಿತು. ಈ ಥರ ನಾಟ್ ಹಾಕಬೇಕು. ಟೈಟ್ ಮಾಡಿ ಕಟ್ ಮಾಡಿ, ಎರಡು ಉಲ್ಲನ್ನು ಕೂಡ ಕಟ್ ಮಾಡಿ. ನಂತರ ಆ ಉಲ್ಲನ್ನು ಸೂಜಿ ತಗೊಂಡು ಅಥವಾ ಕೊಕ್ಕೆ ಸೂಜಿ ತಗೊಂಡು ಈ ಥರ ಫಿಕ್ಸ್ ಮಾಡಿ, ನೀಟಾಗಿ ಕಾಣದಾಗೆ, ಗೊತ್ತಾಗದ ಥರ ನೀಟಾಗಿ ಫಿಕ್ಸ್ ಮಾಡಿ ಅಲ್ಲಿ. ಓಕೆ, ಎಗ್ ಶೆಲ್ ರೆಡಿ ಆಯಿತು. ತುಂಬ ಸುಲಭ, ತುಂಬ ಈಸಿ ಮಾಡೋಕ್ಕೆ. ಈ ಥರ ಡಕ್ಕನ್ನು ಕವರ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ. ಪಾರ್ಟ್ 1 ಡಿಸ್ಕ್ರಿಪ್ಷನ್ನಲ್ಲಿ ಇದೆ.